ಅವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂತ ನನಗೆ ಗೊತ್ತು. ಎಲ್ಲ ವಿಷಯನೂ ತಿಳ್ಕೊಂಡಿದ್ದೀನಿ. ಬೇಕಾದರೆ DNA ಟೆಸ್ಟ್ ಮಾಡಿಸ್ತೀನಿ. ಪೂರ್ಣಿ ನನ್ನ ಮಗಳು ಅನ್ನೋಕ್ಕೆ ಇನ್ನೇನು ಸಾಕ್ಷಿ ಬೇಕು? ವನಜಾ ಅವ್ರ ತಂದೆ ಅವ್ರ ಪೂರ್ತಿ ಆಸ್ತಿನ ಪೂರ್ಣಿ ಹೆಸರು ಬರೆದಿದ್ದಾರೆ. ಅವಳೇನೋ ನಮ್ಗೆ ಸಿಗದೆ ಹೋದರೆ ಇಡೀ ಆಸ್ತಿ ಅನಾಥಾಶ್ರಮದ ಪಾಲಾಗತ್ತೆ, ನಾವು ಬೀದಿ ಪಾಲಾಗ್ತೀವಿ. ಈ ಆಸ್ತಿ ನನಗೆ ಉಳಿಸ್ಕೊಳ್ಳೋಕ್ಕಿರೋದು 2 ದಿನ. ಅಷ್ಟರೊಳಗೆ ನನ್ನ ಮಗಳು ನನಗೆ ಸಿಗಬೇಕಾಗಿತ್ತು. ನನ್ನ ಹೆಂಡತಿ ದೇವರ ಪೂಜೆ ಮಾಡಿದ್ದಕ್ಕೆ ನನ್ನ ಮಗಳು ನಂಗೆ ಸಿಕ್ಬಿಟ್ಲು. ಈಗ ಪೂರ್ಣಿ ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ಮಾಡಬೇಕು, ಅಷ್ಟೇ ಉಳಿದಿರೋದು. ಇದಕ್ಕೋಸ್ಕರ ಅವಳನ್ನು ಎಷ್ಟು ಹುಡುಕಿದ್ದೀನಿ. ಹಗಲು ರಾತ್ರಿ ನಿದ್ದೆ ಮಾಡಿಲ್ಲ. ಇನ್ನೊಂದು 2 ದಿನ ಲೇಟಾಗಿ ನನ್ನ ಮಗಳು ಸಿಕ್ಕಿದ್ರೆ ಎಲ್ಲ ವೇಸ್ಟ್ ಆಗ್ತಾಯಿತ್ತು. ಈಗ ನನ್ನ ಮಗಳು ಸಿಕ್ಕಿದ್ಲು, ಆಸ್ತಿ ಎಲ್ಲ ನಮ್ದಾಯ್ತು. ಕಡೆಗೂ ನಿಮ್ಮ ಬುದ್ಧಿನ ನೀವು ತೋರಿಸ್ಬಿಟ್ರಲ್ಲ. ಅಂದ್ರೆ ಮಗಳಿಗಿಂತ ನಿಮ್ಗೆ ಆಸ್ತಿನ ಮುಖ್ಯನಾ? ಆಸ್ತಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ತುಂಬಾ ವರ್ಷದ ಮೇಲೆ ಮಗಳು ಸಿಕ್ಕಿದಾಳೆ, ಅದಕ್ಕೋಸ್ಕರ ಸಂತೋಷ ಪಡು. ಮಗಳು ಪ್ರೀತಿನ ಆಸ್ತಿಗೋಸ್ಕರ ಬಳಸ್ಕೋಬೇಡ. ಪೂರ್ಣಿ, ನಿನಗೆ ಮಾತಾಡೋ ಸಮಯ ಬಂದಿದೆ. ಈಗ ನೀನು ಮಾತಾಡಬೇಕು. ನಿನ್ನ ಮನಸ್ಸಲ್ಲಿರೋ ಭಾವನೆಗಳ ಜೊತೆಗೆ ಬೇರೆಯವ್ರನ್ನ ಆಟ ಆಡಕ್ಕೆ ಬಿಡಬೇಡ. ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ಹೇಳು. ನಿನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಪೂರ್ಣಿ. ಪ್ರಪಂಚ ನಾವು ಅನ್ಕೊಂಡ ಹಾಗೆ ಇರಲ್ಲ. ಪ್ರಪಂಚ ಯಾಕೆ, ನಮ್ಮವರು ಕೂಡ ನಾವು ಅನ್ಕೊಂಡ ಹಾಗೆ ಇರಲ್ಲ. ಬದಲಾಗ್ತಾ ಇರೋ ಪ್ರಪಂಚನ, ಬದಲಾಗ್ತಾ ಇರೋ ಮನುಷ್ಯರನ್ನ, ಬದಲಾಗೋ ಮನಸ್ಸನ್ನ ಎದುರಿಸ್ಬೇಕು ಅಂದ್ರೆ ನಾವು ಕೂಡ ಬದಲಾಗಬೇಕು. ನಿನ್ಗೇನು ಅನ್ಸುತ್ತೋ ಅದನ್ನು ಹೇಳು. ಇನ್ನು ಮುಂದೆ ಎಲ್ಲ ನಿನ್ನ ನಿರ್ಧಾರ. ನೋಡಿ, ಇದು ಒಂದು ಮೊಬೈಲ್ ಆ್ಯಪು, ಇನ್ವೆಸ್ಟ್ಮೆಂಟ್ ಆ್ಯಪ್ ಅಂತ ಇದಕ್ಕೆ ಹೆಸರು. ನೀವು ಇವತ್ತು 1,000 ಹಾಕಿದ್ರೆ ನಾಳೆ 2,000 ಬರುತ್ತೆ. 1 ಲಕ್ಷ ಹಾಕಿದ್ರೆ 2 ಲಕ್ಷ ಬರುತ್ತೆ.
ಆಮೇಲೆ ನೀವು ಈ ಥರ ರಸ್ತೆಯಲ್ಲಿ ನಿಂತ್ಕೊಂಡು ದುಡ್ಡು ಬೇಕು, ಚಿನ್ನ ಕೊಂಡ್ಕೋಬೇಕು, ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ. ಹೌದಾ? ಇದು ನಂಬೋದಾ? ನಂಬಿಕೆನೆ ನಾರಾಯಣ. ಇಲ್ಲಿ ನೋಡಿ ಸಾಕ್ಷಿ ಇದೆ ಇಲ್ಲಿ. ನಾನು 2 ಲಕ್ಷ ರೂಪಾಯಿ ಹಾಕಿದ್ನ 10,000 ರೂಪಾಯಿ ಬಂದಿದೆ. ಇನ್ನು 19 ದಿನ ಪ್ರತಿದಿನ 10,000 ಬರ್ತಾ ಹೋಗುತ್ತೆ. 20 ದಿನ 10,000 ಬಂದರೆ ಎಷ್ಟಾಯ್ತು? ಅಸಲು ಮೋಸ ಇಲ್ಲ, ಅದ್ರ ಮೇಲೆ ಬರೋದೆಲ್ಲ ಲಾಭ. ಇಷ್ಟು ನಂಬಿಕೆ ಇಲ್ಲ ಅಂದರೆ ಇಲ್ಲೇ ಪಕ್ಕದ ರೋಡಲ್ಲಿ ನಮ್ಮ ಮನೆ ಇರೋದು. ನಾನು ಫೋನ್ ನಂಬರ್ ಬರ್ಕೊಡ್ತೀನಿ, ನೀವು ಯಾವಾಗ ಬೇಕಾದ್ರೆ ಫೋನ್ ಮಾಡ್ಬೋದು, ಏನು ಬೇಕಾದ್ರೆ ಪ್ರಶ್ನೆ ಕೇಳ್ಬೋದು. ನೋಡಿ, ಇದು ನನ್ನ ನಂಬರು. ನಿಮ್ಗೇನೇ ಡೌಟ್ ಇದ್ರೋ ನಂಗೊಂದು ಫೋನ್ ಮಾಡಿ. ಹೌದಾ? ಹಾಗಾದ್ರೆ ಈಗ ಎಷ್ಟು ದುಡ್ಡು ಹಾಕ್ಬೇಕು? ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಈಗೊಂದು ಕೆಲಸ ಮಾಡಿ, ಶುರುನಲ್ಲಿ 1,000 ರೂಪಾಯಿ ಇನ್ವೆಸ್ಟ್ ಮಾಡಿ, ಆಮೇಲೆ 1 ಲಕ್ಷ ಇನ್ವೆಸ್ಟ್ ಮಾಡಿ. ಎಲ್ಲೇ ನಿಮ್ಮ ಮೊಬೈಲ್ ಕೊಡಿ ಒಂದು ನಿಮಿಷ. ನೋಡಿ, ಈಗ ನಿಮ್ಮ ಹೆಸರು ಈ ಆ್ಯಪಲ್ಲಿ ರಿಜಿಸ್ಟರ್ ಆಗಿದೆ. ಇವತ್ತಿಂದ ನೀವು ಯಾವಾಗ ಬೇಕಾದ್ರೂ ಇದು ದುಡ್ಡು ಹಾಕ್ಬೋದು. ನಿಮ್ಗೆ ಎಷ್ಟು ದುಡ್ಡು ಬಂದಿದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಅಕೌಂಟಿಗೆ ದುಡ್ಡು ಹಾಕೋದು ನಮ್ಗೆ ಗೊತ್ತಾಗೋದಿಲ್ಲ, ನಮ್ಮ ಅಕೌಂಟೇ ಸಾಸಿವೆ ಡಬ್ಬಿ. ಹೌದಾ? ಏನು ಯೋಚನೆ ಮಾಡಕ್ ಹೋಗ್ಬೇಡಿ, ಏನು ಯೋಚನೆ ಮಾಡಬೇಡಿ. ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅದನ್ನ ನನಗೆ ಕೊಡಿ, ನಾನು ಮ್ಯಾನೇಜರ್ಗೆ ಹೇಳಿ ಹಾಕಿಸ್ತೀನಿ. ಸರಿ, ಹಾಗಾದ್ರೆ ಇದ್ರೊಳಗೆ 2,000 ರೂಪಾಯಿ ತಗೊಳ್ಳಿ, ನಮ್ಮಿಬ್ರು ಅಕೌಂಟ್ಗೆ 1,000 ರೂಪಾಯಿ ಹಾಕ್ಬಿಡಿ. ಹಾಕಿಸ್ತೀನಿ. ಆಮೇಲೆ ಇನ್ನೊಂದು ಮಾತು ಕೇಳಿಸ್ಕೊಳ್ಳಿ, ನೀವು ನಿಮ್ಮ ಕೈ ಕೆಳಗಡೆ ಎಷ್ಟು ಜನನ್ನ ಮೆಂಬರ್ ಮಾಡಿಸ್ತಾ ಹೋಗ್ತೀರೋ ಅಷ್ಟು ಕಮಿಷನ್ ಜಾಸ್ತಿ ಬರುತ್ತೆ ನಿಮಗೆ. ಸರಿ ಸರ್, ತುಂಬ ಥ್ಯಾಂಕ್ಸ್. ಸರ್, ನಮ್ಮ ದುಡ್ಡು ಗ್ಯಾರಂಟಿ ತಾನೇ? ನಾನು ಎಷ್ಟು ಗ್ಯಾರಂಟಿನೋ ನಿಮ್ಮ ದುಡ್ಡು ಅಷ್ಟೇ ಗ್ಯಾರಂಟಿ. ಬರ್ತೀನಿ, ಸರಿ. ತಿರುಗಿ ಸಿಗ್ತೀನಿ. ಸರ್, ನನ್ನ ಮೊಬೈಲ್ ಕೊಡಿ. ಅಯ್ಯೋ, ಒಂದೇ ಥರ ಇದ್ದಲ್ಲ, ಗೊತ್ತೇ ಆಗಲಿಲ್ಲ. ತಗೊಳ್ಳಿ, ತಿರುಗಿ ಸಿಕ್ಲಾ?